ಓ, ಶ್ರೀನಿವಾಸಪುರದ ಮಾರ್ಕೆಟಿನ ಮಾವಿನ ಹಣ್ಣು ತಗೊಳ್ಳೋದಕ್ಕೆ ಅಮೆರಿಕಾದಿಂದ ಆಫೀಸರ್ನ ಕಳಿಸ್ತಾರೆ. US ಪ್ಲಾಂಟ್ ಕ್ವಾರಂಟೇಷನ್ ಆಫೀಸರ್ ಬಂದು ಇಲ್ಲಿ ಇರ್ತಾರೆ ಸರ್. ಒಂದು ಪ್ಯಾಕ್ ಹೌಸ್ ಅಲ್ಲಿ ಇರ್ತಾರೆ. ಮಾಲೂರಲ್ಲಿ ಇನ್ನೋವಾ ಟೆಕ್ ಪಾರ್ಕ್ ಅಂತ ಇದೆ, ಅಗ್ರಿ ಪಾರ್ಕ್ ಇದೆ. ಅದರಲ್ಲಿ US ಇಂದಾನೆ ಒಂದು ಹಾರ್ಟಿಕಲ್ಚರ್ ಆಫೀಸರ್ ಬರ್ತಾರೆ ಸರ್, ಪ್ಲಾಂಟ್ ಕ್ವಾರಂಟೇಷನ್ ಆಫೀಸರ್ ಅಂತ ಬರ್ತಾರೆ. ಅವರು ಎಷ್ಟು ಔಷಧಿ ಹಾಕಿದಾರೆ ಅದ್ರ ಗುಣಮಟ್ಟ ಹೇಗೆ ಟೆಸ್ಟ್ ಮಾಡ್ತೀರಂತ? ರೆಸಿಡ್ಯೂ ಎಷ್ಟಿದೆ, ಔಷಧಿ ರೆಸಿಡ್ಯೂ ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟಿದೆ ಅಂತ. ಇದು ಅಮೆರಿಕ ಒಂದೇನೆ? ಅಮೆರಿಕ ಮತ್ತು ಜಪಾನ್ಗೆ ಅದು ಗಾಮಾ ಎರಾಡೇಷನ್ ಟ್ರೀಟ್ಮೆಂಟ್ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಗಾಮಾ ಎರಾಡೇಷನ್ ಟ್ರೀಟ್ಮೆಂಟ್ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಇದರಲ್ಲಿ ಏನಾದ್ರು ಹುಳ ಮೊಟ್ಟೆ ಏನಾದ್ರು ಇದ್ರೆ ಅಲ್ಲೇ ಸಾಯಿಸಿ ಆಮೇಲೆ ಪ್ಯಾಕಿಂಗ್ ಆಗುತ್ತೆ. ಆಮೇಲೆ ಚೆಕ್ ಮಾಡ್ತಾರೆ ಇದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಎಷ್ಟಿದೆ. ಅಲ್ಲಿ ಏನಾದ್ರು ನಮ್ಮ ಪರ್ಸೆಂಟೇಜ್ ಏನೋ ಜಾಸ್ತಿ ಇತ್ತು ಅಂದ್ರೆ ಇಲ್ಲೇ ರಿಜೆಕ್ಟ್ ಮಾಡ್ತಾರೆ. ತೋಟಗಾರಿಕೆ ಮಂತ್ರಿಗಳನ್ನೇ ನೋಡಿಲ್ಲ ಅವರು. ಶ್ರೀನಿವಾಸಪುರ, ಈ ಕರ್ನಾಟಕದಲ್ಲಿ ಶ್ರೀನಿವಾಸಪುರ ಅನ್ನೋದು ಒಂದು ಊರಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ. ಯಾರನ್ನೇ ರೈತರನ್ನಾಗ್ಲಿ ಯಾರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಹೇಳಿ ಒಬ್ಬರಾದ್ರೆ ಅವ್ರ ಹೆಸರು ಹೇಳಿ ನೋಡೋಣ. ಈ ಕರ್ನಾಟಕದಲ್ಲಿ ಶ್ರೀನಿವಾಸಪುರ ಅನ್ನೋದು ಒಂದು ಊರಿದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ. ಇದು ನೋಡಿ, ಇದು ಆಂಥ್ರಾಕ್ನೋಸ್ ಅನ್ನೋ ರೋಗ. ಏನ್ ಸರ್ ಈ ರೋಗ, ಈ ಚಿಬ್ಬು ರೋಗ ಅಂತೀವಿ. ಇದೇನಾಗುತ್ತೆ ಅಂದ್ರೆ ಮಳೆಗಾಲ, ಮಳೆ ಜಾಸ್ತಿ ಬಿತ್ತು ಅಂದಾಗ ಇದು ಸ್ಟಾರ್ಟ್ ಆಗುತ್ತೆ. ಇದಕ್ಕೆ ಸಂಶೋಧನೆಗಳಾಗಬೇಕು. ಇದರಿಂದ ನಿಯರ್ಲಿ ಒಂದು 40% ಅಷ್ಟು ಲಾಸ್ ಆಗ್ತಾ ಇದೆ. ಆಮೇಲೆ ಇನ್ನೊಂದು ವಿಶೇಷ, ಮಾವಿನಕಾಯಿ ವಿಶೇಷ ಏನಂದ್ರೆ ಎಲ್ಲಾ ಕಾಯಿನೂ ಡಯಾಬಿಟಿಕ್ ಇರೋರು ತಿನ್ಬಾರ್ದು ಅಂತಾರಲ್ಲ. ನಾ ಚಾಲೆಂಜ್ ಮಾಡ್ತೀನಿ, ಡಯಾಬಿಟಿಕ್ ಇರೋರು ಬೆಳಗ್ಗೆ ಟೆಸ್ಟ್ ಮಾಡಿ 10 ಕಾಯಿ ತಿಂದು ಸಾಯಂಕಾಲ ಟೆಸ್ಟ್ ಮಾಡ್ಲಿ, ಇನ್ನ ಕಡಿಮೆನೇ ಇರುತ್ತೆ. ಸೊ ಬೆಳಗ್ಗೆ ಏನು ನಾವು ಹೊಟ್ಟೆ ಏನು ತಿನ್ಲಾರ್ದೇನೆ ಫಸ್ಟ್ ಹೋಗಿ ಡಯಾಬಿಟಿಸ್ ಚೆಕ್ ಮಾಡಿಸ್ತೇವೆ. ಎಷ್ಟು ಲೆವೆಲ್ ಇರುತ್ತೆ. 10 ಕಾಯಿ ತಿನ್ನಿ ಒಂದು ದಿನ ಪೂರ್ತಿ, 10-20 ಕಾಯಿ ತಿನ್ನಿ, ನಾ ನೈಟ್ ಚೆಕ್ ಮಾಡಿ 1 ಪಾಯಿಂಟ್ ರೈಸ್ ಆಗಿರಲ್ಲ, ಇನ್ನ ಕಡಿಮೆನೆ ಆಗಿರುತ್ತೆ. ಸರ್ ಈಗ ಇದು ಏನ್ ಸರ್ ಈ ಹುಳ? ಇದ್ರದ್ದು ಡ್ಯಾಮೇಜ್ ನಮ್ಗೆ ಇವಾಗ ರೈತರಿಗೆ 20% ಅಷ್ಟು ಇದರಿಂದ ಲಾಸ್. ಯಾವ ಕಾರಣದಿಂದ ಬಂದಿರಬಹುದು ಈ ಹುಳ? ಎಷ್ಟು ವರ್ಷ? ಹೋದ ವರ್ಷ 50 ರೂಪಾಯಿ ಇತ್ತು, ಈ ವರ್ಷ 7 ರೂಪಾಯಿ ಇತ್ತು. 750 ಕೋಟಿ ಈ ಬಾರಿ ಮಾವು ಮಾರುಕಟ್ಟೆಯಲ್ಲಿ ಸಂಪೂರ್ಣವಾಗಿ ದುಡ್ಡು ಕಳ್ಕೊಂಡಿದ್ದಾರೆ ಜನ. ಅಂದ್ರೆ ಇದೆಂತ ದುರಂತ ನೋಡ್ಬೋದು. ಶ್ರೀನಿವಾಸಪುರ ಅಂದ್ರೆ ಜಗತ್ ಪ್ರಸಿದ್ಧ ಶ್ರೀನಿವಾಸಪುರ ಇದೆ, ಮಾವಿನ ಮಾರ್ಕೆಟ್ ಇದೆ. ಇದರ ಸಂಘದ ಅಧ್ಯಕ್ಷರು ಅಂದ್ರೆ ಮಾವು ಬೆಳೆಗಾರರ ಸಂಘದ ಅಧ್ಯಕ್ಷರು ಚಂದ್ರಶೇಖರ್ ಅವರೇ ಇದ್ದಾರೆ ಈಗ. ಸರ್, ಈ ಬಾರಿ ತುಂಬಾ ಎಲ್ಲಾ ಜನ ತುಂಬಾ ಬೇಜಾರದಲ್ಲಿದ್ರು ಅಂತ ಹೇಳಿದ್ರೆ, ಮಾವು ಬೆಳೆಗಾರರು ಬೇಜಾರಲ್ಲಿದ್ರು. ನೀವೇ ಈ ಅಧ್ಯಕ್ಷರು, ಸಂಘದ ಅಧ್ಯಕ್ಷರು, ಏನಾಗಿದೆ ಈ ಸರಿ? ಸರ್, ಈಗ ನೀವು ಹೇಳ್ತಾ ಇದ್ರೆ ಈ ಬಾರಿ ಯಾಕೆ ಕಮ್ಮಿ ಆಯ್ತಂತೀರಾ? ಏನಂದ್ರೆ ಈ ಮಾವು ಬೆಲೆ ಇದರಲ್ಲಿ ಅನೇಕ ಕಾರಣಗಳು. ಇದರಲ್ಲಿ ಏನು, ಒಂದು ಸ್ಥಳೀಯ ಕಾರಣ, ಇನ್ನೊಂದು ಅಂತಾರಾಷ್ಟ್ರೀಯ ಕಾರಣ. ಎರಡೂ ಸೇರಿ ಈ ವರ್ಷ ಶ್ರೀನಿವಾಸಪುರ ರೈತರಿಗೆ ಪೆಟ್ಟು ಬಿತ್ತು. ಕರ್ನಾಟಕ ಎಷ್ಟು ಜಿಲ್ಲೆಯಲ್ಲಿ ಅತಿ ಹೆಚ್ಚು ಮಾವು ಬೆಳೀತಾರಂತೀರ? ಸರ್, ಈಗ ಸುಮಾರು 16 ಜಿಲ್ಲೆಗಳಲ್ಲಿದೆ ಅದು ಮಾವು. ಅದರಲ್ಲಿ ನಮ್ಮಲ್ಲಿ ಈಗ ಶ್ರೀನಿವಾಸಪುರ ತಾಲೂಕಲ್ಲಿ 5 ಲಕ್ಷ ಟನ್ ಮಾವು ಉತ್ಪಾದನೆ ಆಗ್ತದೆ. ಶ್ರೀನಿವಾಸಪುರ ತಾಲೂಕು ಟೋಟಲ್ ನಮ್ಮ ಕರ್ನಾಟಕದಲ್ಲಿ ಬಂದು 15 ಲಕ್ಷ ಟನ್ ಅಷ್ಟು ಉತ್ಪಾದನೆ ಇದೆ. ಅದರಲ್ಲಿ 15 ಲಕ್ಷದಲ್ಲಿ 10 ಲಕ್ಷ ಟನ್ ಕೋಲಾರ ಜಿಲ್ಲೆನಲ್ಲಿ ಮಾತ್ರ ಇದೆ. ಅದ್ರ ಮಿಕ್ಕ 5 ಟನ್ನು ಬರೀ ಒಂದು ಶ್ರೀನಿವಾಸಪುರ ತಾಲೂಕಲ್ಲಿ ಮಾತ್ರ 5 ಲಕ್ಷ ಟನ್ ಅಷ್ಟು ಉತ್ಪಾದನೆ ಆಗ್ತದೆ. 5 ಲಕ್ಷ ಟನ್? ಹೌದು, ಶ್ರೀನಿವಾಸಪುರದಲ್ಲಿ ಉತ್ಪಾದನೆ ಆಗೋದು. ಹೌದು, ಇಲ್ಲಿ 5 ಲಕ್ಷ ಟನ್ ಉತ್ಪಾದನೆ ಆಗುತ್ತೆ. ಒಂದು 40,000 ಹೆಕ್ಟೇರ್ ನಲ್ಲಿ ಈಗ ಮಾವಿನಕಾಯಿ ಬೆಳೀತಾ ಇದೆ ಶ್ರೀನಿವಾಸಪುರ. ಇದು ಪ್ರಪಂಚದಲ್ಲೇ ಒಂದೇ ಜಾಗದಲ್ಲಿ ಅತಿ ಹೆಚ್ಚು ಮಾವು ಬೆಳೆಯೋ ಒಂದೇ ಪ್ರದೇಶದಲ್ಲಿ ಅತಿ ಹೆಚ್ಚು ಬೆಳೆಯುವಂತ ಪ್ರದೇಶ ಶ್ರೀನಿವಾಸಪುರ. ಕಾರಣ ಏನಂತೀರಾ? ಏನಿರ್ಬೋದು ಅಂತೀರಾ? ಈ ಬೆಳೆ ಬರುವುದಕ್ಕೆ ಒಂದು ಮಣ್ಣು ಕಾರಣನ, ಹವಾಮಾನ ಕಾರಣ? ಮಣ್ಣು ಮತ್ತು ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ಎರಡೂ ಸಹ ಒಂದು. ಎಲ್ಲಾ ಕಡೆ ಮಾವು ಬೆಳೆಯಕ್ಕಾಗಲ್ಲ. ಈಗ ಜಾಸ್ತಿ ನೀರಾವರಿ ಪ್ರದೇಶ ಇರುತ್ತೆ, ಅಲ್ಲೆಲ್ಲ ಮಾವು ಬೆಳೆಯಕ್ಕಾಗಲ್ಲ. ಇದು ಸ್ವಲ್ಪ ಒಣ ಹವೆ ಇದ್ರೆ ಚೆನ್ನಾಗಿ ಕ್ರಾಪ್ ಬರುತ್ತೆ. ನಮ್ಮಲ್ಲಿ ಬರಪೀಡಿತ ಪ್ರದೇಶ ಅಲ್ವಾ, ಬರಪೀಡಿತ ಒಂದು ಮಳೆ ಇಲ್ಲ, ಕೆರೆ ಇಲ್ಲ, ಕುಂಟೆ ಇಲ್ಲ, ನಾಲೆ ಇಲ್ಲ, ಏನೂ ಇಲ್ಲ. ಅದು ಒಂದು ಮಾವು ಬೆಳಿಲಿಕ್ಕೆ ಸಹಕಾರಿ. ನಾವು ಒಂದು ಅರ್ಥ ಮಾಡ್ಕೋಬಹುದು, ಪ್ರಕೃತಿ ಅನ್ನೋದು ಎಷ್ಟು ಚೆನ್ನಾಗಿರುತ್ತೆ ಅನ್ನುವಂಥದ್ದು. ಅಂತ ಹೇಳಿದ್ರೆ ಪ್ರಕೃತಿ ಎಷ್ಟು ವೈವಿಧ್ಯಮತೆಯಿಂದ ಕೂಡಿರುತ್ತೆ ಅಂದ್ರೆ, ಒಂದು ಕಡೆ ವಿಪರೀತವಾದ ಪಶ್ಚಿಮ ಘಟ್ಟಕ್ಕೆ ಹೋದ್ರೆ ಮಳೆ ಬೀಳುತ್ತೆ, ಇನ್ನೊಂದು ಕಡೆ ನಾವು ಕೋಲಾರ ಶ್ರೀನಿವಾಸಪುರ ಕಡೆ ಬಂದ್ರೆ ಮಳೆ ಇರುವುದಿಲ್ಲ, ಆದ್ರೆ ಅಲ್ಲೂ ಒಂದು ಅದ್ಭುತ ಬೆಳೆ ಬರುತ್ತೆ ಅಂದ್ರೆ ಮಾವು. ಹೌದು, ಎಷ್ಟು ದೇಶಕ್ಕೆ ಎಕ್ಸ್ಪೋರ್ಟ್ ಆಗುತ್ತೆ ಇಲ್ಲಿಂದ ಅಂದ್ರೆ? ಯಾಕಂತ ಹೇಳಿದ್ರೆ ನಾವು ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲೇನೆ ರಾಜ್ಯದಲ್ಲಿ ಮಾವನ್ನ ನೋಡ್ಲಿಕ್ಕೆ ಶುರು ಮಾಡ್ತೇವೆ. ಆದ್ರೆ ಇಲ್ಲಿ ಮೇ ತಿಂಗಳು, ಜೂನ್ ತಿಂಗಳು, ಜುಲೈ ತಿಂಗಳ ನಂತರ ನೋಡ್ತೇವೆ. ಅಲ್ಲಿಗಾಗ್ಲೇನೆ ತಿನ್ನುವುದು ನಮ್ಮಲ್ಲಿ ನಿಲ್ಸಿಬಿಟ್ಟಿರ್ತಾರೆ ಮಾವನ್ನ. ಆದ್ರೆ ಇದು ಎಲ್ಲೆಲ್ಲಿ ಹೋಗುತ್ತೆ? ವಿಶೇಷವಾಗಿ ನಮ್ಮಲ್ಲಿ
ಇಂಗ್ಲೆಂಡ್ ಹೋಗುತ್ತೆ, ಇಂಗ್ಲೆಂಡ್, ಕೆನಡಾ, US, ಸೌದಿ ಕಂಟ್ರೀಸ್ ಜಾಸ್ತಿ ಹೋಗೋದು. ಜಾಸ್ತಿ ಸೌದಿ ಕಂಟ್ರೀಸ್ ಹೋಗುತ್ತೆ, ಇಂಗ್ಲೆಂಡ್, ಕೆನಡಾ, USA ಮೇಜರ್ ಅಂದ್ರೆ ಅದು ಬಹಳ ಕಡಿಮೆ ಇದೆ. ಯಾಕಂದ್ರೆ ಅಲ್ಲಿ ನಾವು ಸಪ್ಲೈ ಮಾಡ್ಬೇಕು, ವೆರಿ ಸ್ಟ್ರಿಕ್ಟ್ ಫಾಲೋ ಮಾಡ್ಬೇಕು. ಅಂದ್ರೆ ಕ್ವಾಲಿಟಿ ಇರ್ಬೋದು, ವೇಟ್ ಇರ್ಬೋದು. ಅಲ್ಲಿ ಎಲ್ಲದಕ್ಕಿಂತ ಆಸ್ಟ್ರೇಲಿಯಾ, ಜಪಾನ್ ಮತ್ತು US ಕಳಿಸ್ಬೇಕಂದ್ರೆ ವೆರಿ ಸ್ಟ್ರಿಕ್ಟ್ ರೂಲ್ಸ್ ಇರುತ್ತೆ. ಅದರಿಂದ ಅಲ್ಲಿ ಸ್ವಲ್ಪ ಕಡಿಮೆ ಆಗುತ್ತೆ. ಇವಾಗ ಸಿಂಗಪೂರು ಮತ್ತು ದುಬೈ ಈ ಕಡೆ ಕಳಿಸ್ಬೇಕಂದ್ರೆ ಅಷ್ಟೊಂದು ಸ್ಟ್ರಿಕ್ಟ್ ರೂಲ್ಸ್ ಇಲ್ಲ, ಡಾಕ್ಯುಮೆಂಟ್ಸು ಕಡಿಮೆ ಇರುತ್ತೆ. ಆದ್ರಿಂದ ಎಲ್ಲ ಆ ಕಡೆ ಕಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ಆದ್ರೆ ಇಲ್ಲಿ ಒಂದು ಬರುತ್ತೆ, 4 ಸರಿ ನೀವು ಔಷಧಿ ಸಿಂಪಡಣೆ ಮಾಡ್ತಾರೆ ಅಂತಾರೆ, 4 ಬಾರಿ. ಹಾಗಾದ್ರೆ ಅದ್ರ ಬಗ್ಗೆನೂ US ಅಲ್ಲಿ ಚೆಕಿಂಗ್ ಆಗುತ್ತೆ? ಹೌದು ಸರ್, ಅದು ಪೆಸ್ಟಿಸೈಡ್ ರೆಸಿಡ್ಯೂ ಅಂತ ಇರುತ್ತೆ. ಅದು ಪೆಸ್ಟಿಸೈಡ್ ರೆಸಿಡ್ಯೂ ಇಲ್ಲಿ ಏನೋ ಅದ್ರಲ್ಲೇನಾದ್ರು ರೆಸಿಡ್ಯೂಸ್ ಉಳ್ಕೊಂಡಿದ್ರೆ ಸೀದಾ ಅಲ್ಲಿಂದ ವಾಪಸ್ ಬರುತ್ತೆ. ಸೊ ಅವರು ಡೆಸ್ಟ್ರಾಯ್ ಮಾಡಲ್ಲ, ನಮ್ಗೆ ವಾಪಸ್ ಕಳಿಸ್ತಾರೆ. ಈಗ 475 ರೂಪಾಯಿ 1 kg ಇದೆ ಸರ್. US ಕಳಿಸ್ಬೇಕಂದ್ರೆ ಫ್ಲೈಟ್ ಚಾರ್ಜ್ ಇದೆ, ಮತ್ತೆ ರಿಟರ್ನ್ ತಗೊಳ್ಳಿ ಅಂತ ಹೇಳ್ತಾರೆ. ಅಲ್ಲಿ ನಾವು ಡೆಸ್ಟ್ರಾಯ್ ಮಾಡಲ್ಲ, ರಿಟರ್ನ್ ತಗೊಳ್ಳಿ ಅಂತ ಹೇಳಿ ವಾಪಸ್ ತಗೊಂಡೋಗಿ. ಅದರಿಂದ ನಾವು ಅಲ್ಲಿ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿನೇ ಕೇರ್ ತಗೋಬೇಕಾಗುತ್ತೆ. ಇದು ಅಮೆರಿಕ ಒಂದೇನೆ? ಅಮೆರಿಕ ಮತ್ತು ಜಪಾನ್ಗೆ. ನೋಡ್ರಿ, ನಾವು ನೋಡ್ಬೋದಿಲ್ಲ, ಆಗ್ಲೇ ಹೇಳ್ತಾ ಇದ್ರು ಒಬ್ರು ರೈತರು, 4 ಬಾರಿ ನಾವು ಔಷಧಿಯನ್ನ ಸಿಂಪಡಣೆ ಮಾಡ್ತೇವೆ. ಇದನ್ನ ಒಂದು ಬೆಳೆ ಅಂದ್ರೆ ಡಿಸೆಂಬರ್ ತಿಂಗಳದಿಂದ ಮೇವರೆಗೆ. ಅದರ ಅರ್ಥ ಇದ್ರಲ್ಲಿ ಬರುವಂತದ್ದು 2 ದೇಶಗಳು, ಒಂದು US, ಇನ್ನೊಂದು ಜಪಾನು. ಅವರು ಎಷ್ಟು ಔಷಧಿ ಹಾಕಿದಾರೆ, ಅದ್ರ ಗುಣಮಟ್ಟ ಹೇಗೆ ಟೆಸ್ಟ್ ಮಾಡ್ತೀರಂತೀರಾ? ಅಲ್ಲಿ ಇರುತ್ತೆ ಅವ್ರ ಹತ್ರ ಗುಣಮಟ್ಟ. ಏನಂದ್ರೆ ಅಲ್ಲಿ ಒಂದು ಮಾನಿಟರ್ ಇರುತ್ತೆ, ಚೆಕ್ ಮಾಡಿದ್ರೆ ಅದ್ರಲ್ಲಿ ಗೊತ್ತಾಗುತ್ತೆ ಏನು ರೆಸಿಡ್ಯೂ ಎಷ್ಟಿದೆ, ಔಷಧಿ ರೆಸಿಡ್ಯೂ ಎಷ್ಟಿದೆ, ಪರ್ಸೆಂಟೇಜ್ ಎಷ್ಟಿದೆ ಅಂತ. ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಸರ್. ಇಲ್ಲೇನಾಗುತ್ತೆ ಅಂದ್ರೆ US ಪ್ಲಾಂಟ್ ಕ್ವಾರಂಟೇಷನ್ ಆಫೀಸರ್ ಬಂದು ಇಲ್ಲಿರ್ತಾರೆ ಸರ್, ಒಂದು ಪ್ಯಾಕ್ ಹೌಸ್ ಅಲ್ಲಿ ಇರ್ತಾರೆ. ಮಾಲೂರಲ್ಲಿ ಇನ್ನೋವಾ ಟೆಕ್ ಪಾರ್ಕ್ ಅಂತ ಇದೆ, ಅಗ್ರಿ ಪಾರ್ಕ್ ಇದೆ. ಅದರಲ್ಲಿ US ಇಂದಾನೆ ಒಂದು ಹಾರ್ಟಿಕಲ್ಚರ್ ಆಫೀಸರ್ ಬರ್ತಾರೆ ಸರ್, ಪ್ಲಾಂಟ್ ಕ್ವಾರಂಟೇಷನ್ ಆಫೀಸರ್ ಅಂತ ಬರ್ತಾರೆ, ಅವ್ರು ಇರ್ತಾರೆ. ಇಲ್ಲಿಂದ ನಾವೇನು ಮಾಡಬೇಕು, ಫಸ್ಟು ಚೆಕ್ ಮಾಡ್ತಾರೆ. ಅದಾದ್ಮೇಲೆ ಹಾಟ್ ವಾಟರ್ ಟ್ರೀಟ್ಮೆಂಟ್ ಅಂತ ಮಾಡ್ತಾರೆ. ಹಾಟ್ ವಾಟರ್ ಟ್ರೀಟ್ಮೆಂಟ್ ಆದ್ಮೇಲೆ ಮತ್ತೆ ಏನ್ ಮಾಡ್ತಾರೆ, ಇದಕ್ಕಾಗ್ತಾರೆ, ರೈಪನಿಂಗ್ ಆಗ್ತಾರೆ. ರೈಪನಿಂಗ್ ಆದ್ಮೇಲೆ ಅದು ಗಾಮಾ ಎರಾಡೇಷನ್ ಟ್ರೀಟ್ಮೆಂಟ್ ಒಂದು ಟ್ರೀಟ್ಮೆಂಟ್ ಮಾಡ್ತಾರೆ. ಗಾಮಾ ಎರಾಡೇಷನ್ ಟ್ರೀಟ್ಮೆಂಟ್ ಅಂದ್ರೆ ಅದು ಏನಾಗುತ್ತೆ ಅಂದ್ರೆ ಇದ್ರಲ್ಲಿ ಏನೋ ಹುಳ ಮೊಟ್ಟೆ ಏನಾದ್ರು ಇದ್ರೆ ಅಲ್ಲೇ ಸಾಯಿಸಿ ಆಮೇಲೆ ಪ್ಯಾಕಿಂಗ್ ಆಗುತ್ತೆ. ಆಮೇಲೆ ಚೆಕ್ ಮಾಡ್ತಾರೆ ಇದರಲ್ಲಿ ಪೆಸ್ಟಿಸೈಡ್ ರೆಸಿಡ್ಯೂ ಎಷ್ಟಿದೆ. ಅಲ್ಲಿ ಏನಾದ್ರು ನಮ್ಮ ಪರ್ಸೆಂಟೇಜ್ ಏನೋ ಜಾಸ್ತಿ ಇತ್ತು ಅಂದ್ರೆ ಇಲ್ಲೇ ರಿಜೆಕ್ಟ್ ಮಾಡಿ. ಮುಂಚೆ ನಾವು ನಮ್ಮ ರಿಸ್ಕ್ ಅಲ್ಲೇ ಕಳಿಸ್ತಿದ್ವಿ. ನಮ್ಮ ರಿಸ್ಕ್ ಅಲ್ಲಿ ಕಳಿಸಿದ್ರೆ ಅಲ್ಲಿ ಏರ್ಪೋರ್ಟ್ ಅಲ್ಲಿ ಏನಾಗುತ್ತೆ, ಅಲ್ಲಿ ರೆಸಿಡ್ಯೂ ಚೆಕ್ ಮಾಡಿ ನಮ್ದು ಫೇಲ್ ಆಗ್ತಿತ್ತು ಏನಾದ್ರು ಡಿಫ್ರೆನ್ಸ್ ಇದ್ರೆ. ಈಗ ಏನಂದ್ರೆ ಅವರು ಅವ್ರದ್ದೇ ಆಫೀಸರ್ ಇಲ್ಲಿ ಬಂದು ಇಲ್ಲೇ ಚೆಕ್ ಮಾಡೋದ್ರಿಂದ ಆ ಸಮಸ್ಯೆ ಇಲ್ಲ. ಅವ್ರು ಅಂದ್ರೆ ನೀವು ಅಂದ್ರೆ ಅವ್ರು ಆಫೀಸರ್ ಇಲ್ಲಿ ಕಳಿಸ್ಬಿಡ್ತಾರೆ, ಇಲ್ಲಿ ಕಳಿಸ್ತಾರೆ. ಸೀಸನ್ ಅಲ್ಲಿ ಗವರ್ಮೆಂಟ್ ಆಫೀಸರ್ ಬರ್ತಾರೆ, ಇಲ್ಲಿಗೆ ಬಂದ್ಬಿಡ್ತಾರೆ, ಇಲ್ಲೇ ಬಂದು ಕೂತ್ಕೊಳ್ತಾರೆ. ಇಲ್ಲೇ ಬಂದು ಕೂತ್ಕೊಂಡು ಎಷ್ಟು ದಿವಸ ಇರ್ತಾರೆ? ಈ ಸೀಸನ್ ಪೂರ್ತಿ 2 ತಿಂಗಳು ಇರ್ತಾರೆ. ಶ್ರೀನಿವಾಸಪುರದ ಮಾರ್ಕೆಟಿನ ಬಾವಿನ ಹಣ್ಣು ತಗೊಳ್ಳೋದಕ್ಕೆ ಅಮೆರಿಕಾದಿಂದ ಆಫೀಸರ್ನ ಕಳಿಸ್ತಾರೆ, ಪೂರ್ತಿ ಚೆಕ್ ಮಾಡ್ತಾರೆ. ಫುಲ್ ಚೆಕ್, ಅದು ಹಣ್ಣು ಕಟ್ ಮಾಡಿ ಅದು ಅನಲೈಸ್ ಮಾಡ್ತಾರೆ. ಆದ್ರೆ ಇಲ್ಲಿ ನೀವು ಈಗ ರೈತರಿಗೆ ಯಾರು ಮಾರ್ಗದರ್ಶನ ಮಾಡ್ತಾರ? ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಇದೆಯಲ್ಲ ಸರ್, ಅತಿ ಹೆಚ್ಚು ಬಳಸೋರೇ ಜಾಸ್ತಿ. ಇಲಾಖೆಯವರು ಎಷ್ಟು ಹೇಳಿದ್ರು ರೈತರೇನು ಕೇಳೋ ಸ್ಥಿತಿನಲ್ಲಿಲ್ಲ. ಯಾರು ಅವ್ರದೇ ಆದಂತ ಒಂದು ವಿಧಾನದಲ್ಲಿ ಸ್ಪ್ರೇ ಮಾಡ್ತಾರೆ. ಏನೇನು ಹೊಡಿಬಾರ್ದು, ಏನ್ ಹೊಡಿಬೇಕು ಅನ್ನೋದು ಒಂದು ಇದು ಕೊಟ್ಟಿರ್ತಾರೆ ಲಿಸ್ಟ್. ಅವ್ರ ಪ್ರಕಾರ ಯಾವುದೇ ರೈತರು ಮಾಡಕ್ ಹೋಗಲ್ಲ. ಇನ್ನಾನು ಟೆಕ್ನಾಲಜಿ ಬೆಳಿಬೇಕು. ಇಲ್ಲಿ ಏನಂದ್ರೆ ಮಾವು ಅಂದಾಗ ಮಾವುಗೆ ಇನ್ನ ಸರಿಯಾದಂತ ಒಂದು ಟೆಕ್ನಾಲಜಿ ಲಭ್ಯ. ಯಾಕಂದ್ರೆ ಮುಂಚೆ ಒಂದು 10 ವರ್ಷ ಕೆಳಗೆ ಏನಾಯ್ತು, ಮಾವು ಅಂದ್ರೆ ಬರೀ ಹಂಗೆ ಬಂದ್ಬಿಡುತ್ತೆ, ಇದೇನು ಮಾಡೋಷ್ಟಿಲ್ಲ ಅನ್ನೋ ವಿಧದಲ್ಲಿತ್ತು ಮನಸ್ಥಿತಿಯಲ್ಲಿ. ಆ ಮನಸ್ಥಿತಿನಲ್ಲಿ ರೈತರು ಇದ್ರ ಅಥವಾ ಯಾರಿದ್ರು? ರೈತರು ಅಷ್ಟೇ. ಇಲ್ಲಿ ಯಾವುದೇ ಡಿಪಾರ್ಟ್ಮೆಂಟ್ ತಲೆ ಕೆಡ್ಸ್ಕೊಳ್ತಿರ್ಲಿಲ್ಲ. ಆಮೇಲೆ ಒಂದು 10-15 ವರ್ಷ ಆಯ್ತು, ಒಂದು ಮ್ಯಾಂಗೋ ಬೋರ್ಡ್ ಅಂತ ಆಯ್ತು, ಮಾವು ಮಂಡಳಿ. ಆ ಮಾವು ಮಂಡಳಿ ಬಂದ ಮೇಲೆ ರೈತರಿಗೆ ಒಂದಷ್ಟು ಟ್ರೈನಿಂಗ್ ತರಬೇತಿ ಕೊಡ್ಲಿಕ್ಕೆ ಶುರು ಮಾಡಿದ್ರು. ಆವಾಗ ಏನಾಯ್ತು, ಬರೀ ಹೂ ಬರುವಾಗ ಅವಾಗ ಇವನು ಹೇಳ್ತಾರೆ, ಏನು ನೀವು ಇದು ಸ್ಪ್ರೇ ಮಾಡ್ರಿ, ಅದು ಸ್ಪ್ರೇ ಮಾಡ್ರಿ, ಸ್ಪ್ರೇ ಶೆಡ್ಯೂಲ್ ಕೊಟ್ಬಿಡ್ತಾರೆ. ಒಂದು ಟ್ರೈನಿಂಗ್ ಒಂದು 4-5 ಸಾರಿ ಟ್ರೈನಿಂಗ್ ಕಂಡಕ್ಟ್ ಮಾಡ್ತಾರೆ, ಅದು ಬಿಟ್ಬಿಡ್ತಾರೆ. ಆದ್ರೆ ಅಲ್ಲಿಗೆ ಸ್ಟಾಪ್ ಆಗ್ತಾ ಇದೆ ಸರ್ಕಾರದ ಪಾತ್ರ. ಇನ್ನ ಮುಂದುವರಿಬೇಕು. ಯಾಕಂದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಅದಾದ್ಮೇಲೆ ರೈತರು ಆಯ್ತು ನಮ್ ಪಾತ್ರ ಮುಗೀತು, ಇನ್ನೇನು ಸ್ಪ್ರೇ ಮಾಡ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಇನ್ನ ಒಂದು ಸಮಸ್ಯೆ. ಮಾವಿನಕಾಯಿ ಇವು ಕೀಳೋ ಸ್ಟೇಜ್ ಅಲ್ಲಿ ಇದು ಬರುತ್ತೆ, ಕಪ್ಪು ಅಂದ್ರೆ ಈ ಕಪ್ಪು ಬರುತ್ತೆ, ಇನ್ನೊಂದು ಮಚ್ಚೆ ಬರುತ್ತೆ, ಆಂಥ್ರಾಕ್ನೋಸ್. ಅದು ಏನಕ್ಕೆ ಬರುತ್ತೆ, ಯಾಕೆ ಮಾಡಬೇಕು, ಇದನ್ನು ಕಂಟ್ರೋಲ್ ಮಾಡಬೇಕು, ಏನ್ ಮಾಡಬೇಕು, ಇನ್ನ ಸಂಶೋಧನೆ ಆಗಿದೆ. ಇದು ಬಂದು ಜೇನು ಹಾಪರ್ಸ್ ಅಂತ ಬರುತ್ತೆ, ಅದು ಬಂದು ಇದು ಈರ್ಬಿಟ್ಟು ಏನೋ ರಸ ಹೀರಿ
ಕೆಳಗಡೆ ರೀಸಸ್ ಮಾಡುತ್ತೆ, ಅದು ಜೇನು ಅಂತೀವಿ, ಅಂಟು ಅಂಟು. ಸರ್ ಅಂದ್ರೆ ಅದರ ಅರ್ಥ ಆಮೇಲೆ ಸರ್ ಈಗ ಜೇನು ಇದು ಉಚ್ಚವೈದಿದೆ, ಇದು ಹಾ. ಇದಾದ್ಮೇಲೆ ಆವಾಗ ಅಷ್ಟ್ ದಿನ ಕಪ್ಪಾಗುತ್ತೆ ಆದ್ಮೇಲೆ ಇದು. ಇದೇನಾಗುತ್ತೆ ಅಂದ್ರೆ ಇದು ಸೂಟಿ ಮೋಲ್ಡ್ ಅಂತೀವಿ ಇದನ್ನ. ಇದು ಫಂಗಸ್ ಕ್ರಿಯೇಟ್ ಆಗುತ್ತೆ. ಇದು ಇಲ್ಲಿ ಈ ಫಂಗಸ್ ನಾಶ ಮಾಡ್ಬೇಕು. ಈ ಫಂಗಸ್ ಬರ್ದಿರ ಇನ್ನ ಯಾರಿಗೂ ಅಡ್ವೈಸೇ ಮಾಡಿಲ್ಲ ಏನ್ ಮಾಡ್ಬೇಕು. ಇದನ್ನ ಒಂದು ವೇಳೆ ನಾ ತಿಂದು ಬಿಟ್ರೆ ಏನಾಗುತ್ತೆ? ತೊಂದ್ರೆ ಏನಾಗುದಿಲ್ಲ, ಆದ್ರೆ ನೋಡ್ಲಿಕ್ಕೆ ಅಗ್ಲಿ ಗಲೀಜಾಗಿರುತ್ತೆ. ಇದು ತೊಳ್ಕೊಂಡು ತಿಂದ್ರೆ ಏನಾಗಲ್ಲ, ಏನಾಗುದಿಲ್ಲ. ಆಮೇಲೆ ಆದ್ರೆ ಮಾರ್ಕೆಟ್ ಅಲ್ಲಿ ಏನಾಗುತ್ತೆ, ನೋಡ್ಲಿಕ್ಕೆ ಇದಕ್ಕೆ ವ್ಯಾಲ್ಯೂ ಇಲ್ಲ, ರೇಟ್ ಇಲ್ಲ, ರೇಟ್ ಬರಲ್ಲ. ನೋಡ್ಲಿಕ್ಕೆ ಚೆನ್ನಾಗಿ ಅಟ್ರಾಕ್ಷನ್ ಇರ್ಬೇಕು. ಇದು ಯಾವ ಕಡೆನೂ ಎಕ್ಸ್ಪೋರ್ಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಈ ತರ ಇದ್ದಾಗ ಶೈನಿಂಗ್ ಇರ್ಬೇಕು. ಈ ರೀತಿ ಶೈನಿಂಗ್ ಇದ್ರಷ್ಟೇ ಎಕ್ಸ್ಪೋರ್ಟ್. ಆದ್ರೆ ಇಡೀ ಶ್ರೀನಿವಾಸಪುರ ಮಾರ್ಕೆಟ್ ಡಿಪೆಂಡ್ ಆಗಿರೋದು ಎಕ್ಸ್ಪೋರ್ಟ್ ಮೇಲೆ. ಇಲ್ಲ ಎಕ್ಸ್ಪೋರ್ಟ್ ವೆರಿ ಲೋ, ಅಂದ್ರೆ 0.5% ಇಲ್ಲ ಎಕ್ಸ್ಪೋರ್ಟ್. ಎಲ್ಲಾನು ಫ್ಯಾಕ್ಟ್ರಿಗೆ ಹೋಗೋದೆ, ಪ್ರೊಸೆಸಿಂಗ್ ಯೂನಿಟ್ಗೆ ಹೋಗೋದು ಜಾಸ್ತಿ. ಇದು ನೋಡಿ, ಇದು ಆಂಥ್ರಾಕ್ನೋಸ್ ಅನ್ನೋ ರೋಗ. ಏನ್ ಸರ್ ಈ ರೋಗ, ಈ ಚಿಬ್ಬು ರೋಗ ಅಂತೀವಿ. ಇದೇನಾಗುತ್ತೆ ಅಂದ್ರೆ ಮಳೆ ಜಾಸ್ತಿ ಬಿತ್ತು ಅಂದಾಗ ಇದು ಸ್ಟಾರ್ಟ್ ಆಗುತ್ತೆ. ಇದು ಸ್ಟಾರ್ಟ್ ಆಗಿ ಹಾಳಾಗ್ತಾ ಇದೆ. ಇದ್ರ ಬಗ್ಗೆ ಯಾವುದೇ ಡಿಪಾರ್ಟ್ಮೆಂಟ್ ತಲೆ ಕೆಡಿಸ್ಕೊಳ್ತಾ ಇಲ್ಲ. ಆವಾಗ ಒಂದು ಸ್ಪ್ರೇ ಕೊಟ್ಬಿಟ್ಟು ನಮ್ಗೆ ಫ್ಲವರಿಂಗ್ ಸ್ಟೇಜ್ ಅಲ್ಲಿ ಬಿಟ್ರೆ ಮತ್ತೆ ನೀವು ಏನಾಗಿದ್ದೀರಿ ಅಂತ ಕೇಳೋರಿ. ಇದಕ್ಕೆ ಸಂಶೋಧನೆ. ಏನ್ ರೋಗ ಅಂತೀರಾ ಇದು? ಇದು ಆ ಚಿಬ್ಬು ರೋಗ, ಆಂಥ್ರಾಕ್ನೋಸ್ ಅಂತ. ಎದಕ್ಕಾಗುತ್ತೆ? ಇದು ವಾತಾವರಣ ತೇವಾಂಶದಿಂದ ಆಗುತ್ತೆ. ತೇವಾಂಶ ಜಾಸ್ತಿ ಆದಾಗ, ಉಷ್ಣಾಂಶ ಜಾಸ್ತಿ ಆದ್ರೇನ ಅಥವಾ ಮಳೆಗಾಲ? ಇಲ್ಲ, ಮಳೆ ಜಾಸ್ತಿ ಆದಾಗ, ಭೂಮಿನಲ್ಲಿ ತೇವಾಂಶ, ವಾತಾವರಣದಲ್ಲಿ ತೇವಾಂಶ ಇದ್ದಾಗ ಇದು ಬರುತ್ತೆ. ಇದು ಆಂಥ್ರಾಕ್ನೋಸ್ ಅಂತೀವಿ. ಇದಕ್ಕೆ ಸಂಶೋಧನೆಗಳಾಗಬೇಕು. ಇದರಿಂದ ನಿಯರ್ಲಿ ಒಂದು 40% ಅಷ್ಟು ಲಾಸ್ ಆಗ್ತಾ ಇದೆ. ಇದು ಬಂತಂದ್ರೆ ತಗೊಳ್ಳೋದಿಲ್ಲ. ಯಾರು ತಗೊಳ್ತಾರೆ? ಬಿಸಾಕೋದಷ್ಟು. ತಿನ್ನೋದಕ್ಕೆ ಮನುಷ್ಯ ಉಪಯೋಗಿಸ್ತಾನೆ, ಯಾರು ಉಪಯೋಗಿಸಲ್ಲ. ಹಂಗೆ ಔಟ್ ವೇಸ್ಟ್ ಆಗುತ್ತೆ. ಇದು ಚಿಬ್ಬು ರೋಗ ಅಂತ. ಇದಕ್ಕೆ ಸಂಶೋಧನೆಗಳಾಗಬೇಕಾಗಿದೆ, ಆಗಿಲ್ಲ, ಇನ್ನ ಮುಂದುವರೆದಿಲ್ಲ. ಮಾವು ಅಂದ್ರೆ ಅದೇ ಒಂದು 10 ಇವಾಗ ಸುಮಾರು ಶ್ರೀನಿವಾಸಪುರ ತಾಲೂಕಲ್ಲಿ 200 ವರ್ಷದಿಂದ ಇದೆ ಮಾವು. 200 ವರ್ಷದಿಂದ ಮಾವಿದ್ರು ಕೂಡ ಯಾವುದೇ ಟೆಕ್ನಾಲಜಿ, ವೈಜ್ಞಾನಿಕವಾದ ಸಪೋರ್ಟ್ ಇಲ್ಲ ರೈತರಿಗೆ. ಇದು ಸರ್ಕಾರದ ಫೇಲ್ಯೂರ್ ಅಂತೀರಾ? 100% ಸರ್ಕಾರ. ಯಾಕಂದ್ರೆ ಈ ಕಾಲ ಗಮನನೇ ಹರಿಸಿಲ್ವಲ್ಲ. ಇವಾಗ ನಮ್ಗೊಂದು ಹಾರ್ಟಿಕಲ್ಚರ್ ಮಿನಿಸ್ಟರ್ ಇದ್ದಾರೆ. ನಮ್ಮ ತಾಲೂಕು ಹಾರ್ಟಿಕಲ್ಚರ್ ಮೇಲೆ ಡಿಪೆಂಡ್ ಆಗಿದೆಯಲ್ಲ. ಯಾರನ್ನೇ ರೈತರನ್ನಾಗ್ಲಿ ಯಾರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಯಾರು ಅಂತ ಹೇಳಿ, ಒಬ್ಬರಾದ್ರೆ ಅವ್ರ ಹೆಸರು ಹೇಳಿ ನೋಡೋಣ. ಇದುವರೆಗೂ ಈ ಶ್ರೀನಿವಾಸಪುರ ನೋಡಿಲ್ಲ. ಈ ಊರು ಇನ್ನು ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ. ಇಲ್ಲಿ ಮಾವಿನ ತೋಪ್ ಇದೆ ಅನ್ನೋದನ್ನು ಹಾರ್ಟಿಕಲ್ಚರ್ ಮಿನಿಸ್ಟರ್ಗೆ ಗೊತ್ತೇ ಇಲ್ಲ ಅನ್ಸುತ್ತೆ. ಜಗತ್ ಪ್ರಸಿದ್ಧ ಮಾವಿನ ತೋಪು, ಮಾವು ಬೆಳಿತಾರ ಅನ್ನೋದು ಗೊತ್ತಿಲ್ಲ. ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿದ್ದಿದ್ರೆ ಬರೋರು ಒಂದ್ಸಾರಿ ಆದ್ರು. ಇವಾಗ ಸುಮಾರು ಸೀಸನ್ ಸ್ಟಾರ್ಟ್ ಆದಾಗಿಂದ ರೈತರು ಅನೇಕ ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಮಾರ್ಕೆಟ್ ಬಗ್ಗೆ, ಈ ಬೆಲೆ, ಇದ್ರ ಬಗ್ಗೆ ಎಲ್ಲ. ಆದ್ರೂ ಇದುವರೆಗೂ ಒಂದ್ ಸಾರಿನೂ ವಿಸಿಟ್ ಕೊಟ್ಟಿಲ್ಲ. ಇದುವರೆಗೂ ನಾವೇ ನೋಡಿಲ್ಲ. ಯಾರು ತೋಟಗಾರಿಕೆ ಮಂತ್ರಿಗಳನ್ನೇ ನೋಡಿಲ್ಲ. ಅವರು ಶ್ರೀನಿವಾಸಪುರ, ಈ ಕರ್ನಾಟಕದಲ್ಲಿ ಶ್ರೀನಿವಾಸಪುರ ಅನ್ನೋದು ಒಂದು ಊರು ಇದೆ ಅನ್ನೋದು ಅವ್ರಿಗೆ ಗೊತ್ತಿಲ್ಲ ಪಾಪ. ಸೊ ಇಲ್ಲಿ ಬರೋರು ಒಂದ್ ಹೇಳ್ತಾ ಇದ್ರೆ ನೀವು, ಅಮೆರಿಕಾದಿಂದ ಆಫೀಸರ್ ಎಲ್ಲ ಬರ್ತಾರೆ. ಇದನ್ನೆಲ್ಲ ಸಿಸ್ಟಮ್ ಯಾರು ಮಾಡಿದ್ರು ಹಾಗಾದ್ರೆ? ಅವ್ರು ಬರುವುದಕ್ಕೆ, ಇಲ್ಲಿ ಟೆಸ್ಟ್ ಮಾಡೋದಕ್ಕೆ? ಅಂದ್ರೆ ಇವರು ಎಕ್ಸ್ಪೋರ್ಟರ್ಸ್ ಇದಾರೆ. ಇವಾಗ ಮಲ್ಲೂರಲ್ಲಿ ಒಂದು ಇನ್ನೋವಾ ಪಾರ್ಕ್ ಇದೆ. ಅವರು ಎಕ್ಸ್ಪೋರ್ಟ್ ಮಾಡ್ತಾರೆ ಎಲ್ಲಾ ಕಡೆ. ಎಲ್ಲಾ ರೈತರಿಂದ ಹಿಡಿದು ತಗೊಂಡೆ. ನಾನು ಮಾಡಿದ್ದೀನಿ. ಕೊರೋನಾಗ್ ಮುಂಚೆ ನಾನು ಒಂದು 3 ಕನ್ಸೈನ್ಮೆಂಟ್ ಕಳ್ಸಿದ್ದೀನಿ US ಗೆ. ಅವಾಗ ನನ್ಗೆ ಗೊತ್ತಾಯ್ತು ಏನೇನು ಪ್ರೊಸೀಜರ್ ಇದೆ. ಆದ್ರೆ ಈಗ ಅವ್ರೇನ್ ಮಾಡ್ತಾರೆ, ಅವರೇ ಫೋನ್ ಮಾಡಿ ಆ ಸರ್ಕಾರದ ಜೊತೆ ಮಾತಾಡಿ ಅಲ್ಲಿಂದ ಕರ್ಸ್ಕೊಂತಾರೆ. ಆ ಯೂನಿಟ್ ಅವರು ಕರ್ಸ್ಕೊಂಡು ಡೈಲಿ ಹೋಗ್ತಾ ಇದೆ ಸರ್ ಇಲ್ಲಿಂದ ಮಾಲೂರಿಂದ. ಮತ್ತೆ ಬೇರೆ ಯಾವ್ಯಾವ ದೇಶದವರು ಬರ್ತಾರೆ ಈ ರೀತಿ ಟೆಸ್ಟ್ ಮಾಡೋರು? ಬೇರೆ ಯಾರು ಬರೋದಿಲ್ಲ? ಬೇರೆ ಯಾವ ದೇಶಕ್ಕೂ ನೆಸೆಸಿಟಿ ಇಲ್ಲ, ಅವಶ್ಯಕತೆ ಬೇರೆ ಯಾವ ದೇಶಕ್ಕೂ ನೆಸೆಸಿಟಿ ಇಲ್ಲ. ನಾವು ಸುಮ್ನೆ ಇಲ್ಲಿಂದ ಬೆಂಗಳೂರು ಕಳಿಸ್ಬಿಡ್ಬೋದು. ನಾವ್ ಇದೊಂದು ತಿಳ್ಕೋಬೇಕು ಎಷ್ಟು ವಿಶೇಷ ಅಂತ ಹೇಳಿದ್ರೆ, ನಾವೇನಾದ್ರೂ ಅತಿ ಹೆಚ್ಚು ಕ್ರಿಮಿನಾಶಕ ಬಳಸಿದ್ರೆ ಇದ್ರ ಬಗ್ಗೆನೂ ಒಂದು ಟೆಸ್ಟ್ ಆಗುತ್ತೆ. ಅದು ವಿಶೇಷವಾಗಿ US ಗೆ ಎಕ್ಸ್ಪೋರ್ಟ್ ಮಾಡ್ತೇನೆ ಅಂದ್ರೆ ಅಷ್ಟೇನೆ ಕಷ್ಟ ಆಗುತ್ತೆ ಅಂತೆ. ಆದ್ರೆ ಬೇರೆ ದೇಶದವ್ರು ಯಾರು ಕೇಳೋದಿಲ್ಲ, ಎಕ್ಸ್ಪೋರ್ಟ್ ಟೆಸ್ಟ್ ಅನ್ನೋದಿಲ್ಲ. ಎಕ್ಸ್ಪೋರ್ಟ್ ಬೇರೆ ಅದು ಕಾಮನ್. ಏನು ಸುಮ್ನೆ ಏನಾಗಿದೆ ಚೆನ್ನಾಗಿದೆ ನೋಡಿ ಹೋಗ್ಬಿಡು. ಸಿಂಗಪುರ್ ಆಗ್ಲಿ, ಲಂಡನ್ ಆಗ್ಲಿ, ಲಂಡನ್ಗೂ ಟೆಸ್ಟ್ ಯಾವ ಟೆಸ್ಟ್ ನೆಸೆಸಿಟಿ, ಕೆನಡಾಗೂ ಇಲ್ಲ ನೋಡಿ. ಹೀಗಾಗೇನೆ ಅಮೆರಿಕ ದೊಡ್ಡ ಮಟ್ಟದ ಹೆಸರು ಮಾಡಿರೋದು ಅನಿಸುತ್ತೆ. ಆದ್ರೂ ಕೂಡ ಅಲ್ಲಿ ಹೋದ್ರು, ಅಮೆರಿಕಾಗ ಹೋದ್ರು ಕೂಡ ಅಲ್ಲಿ ಹಣ್ಣು ತಿನ್ನೋರು ಯಾರು ಇಲ್ಲ. ನಮ್ಮ ಇಂಡಿಯನ್ಸೇ ಅಲ್ಲಿ ಹಣ್ಣು ತಿನ್ನೋದು ನಮ್ದು. ಅವರು ಮೆಕ್ಸಿಕೋದಿಂದ ಬರುತ್ತೆ, ಅದನ್ನ ಮಾತ್ರ ಅವರು ಬರೀ ಕಲರ್, ಶೇಪ್ ಅಷ್ಟೇ ಅವ್ರು ನೋಡೋದು, ಟೇಸ್ಟ್ ನೋಡೋದೇ ಇಲ್ಲ ಅವ್ರು. ತುಂಬಾ ವಿಶೇಷ ಅಂದ್ರೆ ಸರ್, ಈಗ ನಾವು ನೀಲಂ ಅಂತ ಹೇಳಿದ್ದು, ಇದಕ್ಕೆ ಬೆಲೆ ಏನಿರುತ್ತೆ? ನೀಲಂ ವೆರೈಟಿ ಇದಕ್ಕೆ ಒಂದು ಸುಮಾರಾಗಿ 2.5 ರೂಪಾಯಿ ಇದೆ ರೇಟ್. ಆದ್ರೆ ಇದಕ್ಕೆ ಒಂದು ಮಾರ್ಕೆಟ್ಗೆ ಹೋಗುತ್ತೆ ತಿನ್ಲಿಕ್ಕೆ, ಟೇಬಲ್ ವೆರೈಟಿ. ಇದು ಈಗಲೂ ಸಹ ಇಷ್ಟು ಕಡಿಮೆ ರೇಟಲ್ಲೂ ಇದು ಒಂದು 20 ರೂಪಾಯಿ ರೇಟ್ ಹೋಗುತ್ತೆ. ಕೆಜಿ 20 ರೂಪಾಯಿ ರೇಟ್ ಹೋಗುತ್ತೆ. ಟನ್ನಿಗೆ 20,000. ಇದಕ್ಕೆ ತೊಂದರೆ ಇಲ್ಲ. ಇದ್ರದ್ದು ವಿಶೇಷತೆ ಏನಂದ್ರೆ ಪ್ರತಿ ವರ್ಷ ಕಾಯಿ ಬಿಡುತ್ತೆ. ನಮ್ಮ ಮಾವಲ್ಲೇ ಏನಾಗಿದೆ ಅಂದ್ರೆ ಒಂದು ಆನ್ ಇಯರ್, ಒಂದು ಹಾಫ್ ಇಯರ್ ಅಂತ.
ಆನ್ ಇಯರ್ ಅಂದ್ರೆ ಹೆಚ್ಚು ಬೆಳೆ ಬರುತ್ತೆ. ಹಾಫ್ ಇಯರ್ ಅಂದ್ರೆ ಇವಾಗ ನೀವು ಅಲ್ಲಿ ಬಾದಾಮಿ ಗಿಡ ನೋಡ್ತಿದ್ರಲ್ಲ, ಹಾಫ್ ಇಯರ್ ಅಲ್ಲಿ ಅದು ಬರೋದೇ ಇಲ್ಲ, 1 ಕಾಯಿ 2 ಕಾಯಿ ಬಿಟ್ಟು ಸುಮ್ಮನೆ ಆಗ್ಬಿಡುತ್ತೆ. ಆನ್ ಇಯರ್ ಅಲ್ಲಿ ಬರುತ್ತೆ ಕ್ರಾಪ್. ಆನ್ ಇಯರ್ 1 ವರ್ಷ ಬರೋದು, 1 ವರ್ಷ ಬರದೇ ಇರೋದು. ಈಗ ಇದು ಪ್ರತಿ ವರ್ಷನೂ ಬರುತ್ತೆ? ಇದು ಪ್ರತಿ ವರ್ಷ, ಇದು ಮತ್ತು ತೋತಾಪುರಿ ಪ್ರತಿ ವರ್ಷನೂ ಕಾಯಿ ಬರುತ್ತೆ. ನಿಮ್ ಹಿಂದೆ ಇರುವ ಗಿಡ ಎಷ್ಟು ವರ್ಷದಿರ್ಬೋದು ಅಂತೀರಾ? ಇದು ಒಂದು 22 ವರ್ಷ ಇರುತ್ತೆ. 22 ವರ್ಷ. 20ರಿಂದ ಒಂದು ಗಿಡದಲ್ಲಿ ಎಷ್ಟು ಬಿಡುತ್ತೆ ಅಂತೀರಾ? ಇದು ಸರಿಯಾಗಿ ಬಿಟ್ರೆ ಇದು ಬೀಳುತ್ತೆ ಸಹ ಒಂದು 300 kg ಬಿಡ್ರಿ. 300 ಕಿಲೋ? 300 kg ಬಿಟ್ಟು 300 ಕಿಲೋ ಬಿಡುತ್ತೆ. ಇದ್ರಲ್ಲಿ ಪ್ರಾಬ್ಲಮ್ ಏನಂದ್ರೆ, ನಿಮ್ಮ ಮೇಲೆ ಕೂತಿತ್ತು ಒಂದು ಫ್ರೂಟ್ ಫ್ಲೈ ಅಂತ, ಅದ್ರದ್ದು ದೊಡ್ಡ ಸಮಸ್ಯೆ ಇದಕ್ಕೆ. ನೀಲಮ್ಮ ಹೂಜಿ ಏನಾಗುತ್ತೆ ಸರ್ ಅದು? ಅದು ಏನಂದ್ರೆ, ಇಲ್ಲಿ ಚುಚ್ಚಿಬಿಟ್ಟು ಮೊಟ್ಟೆ ಇಡುತ್ತೆ ಒಳಗಡೆ, ಆಮೇಲೆ ಇದು ಹಾಳಾಗುತ್ತೆ. ಒಂದು ವೇಳೆ ಅದನ್ನ ಚುಚ್ಚಿ ಮೊಟ್ಟೆ ಇಟ್ಟಿರುವಂತದ್ದು ನಾನು ತಿಂದ್ಬಿಟ್ಟೆ ಅಂದ್ರೆ? ತಿಂದ್ಬಿಟ್ಟೆ ಅಂದ್ರೆ ಏನಾಗುದಿಲ್ಲ, ಮನುಷ್ಯನಿಗೆ ಏನಾಗುದಿಲ್ಲ. ನಾವು ತಿನ್ಲಿಕ್ಕೆ ಎಲ್ಲಾಗುತ್ತೆ ಸರ್, ಬಿಸಾಕ್ತಿವಿ ಅಷ್ಟೇ. ನಮ್ಗೆ ಗೊತ್ತಾಗುತ್ತಲ್ವಾ, ಅದು ಇದ್ರಲ್ಲೇನೆ ಗೊತ್ತಾಗ್ಬಿಡುತ್ತೆ. ಇದು ಅಂದ್ರೆ ನೀಲಮ್ಮು, ಇದು 22 ವರ್ಷದ ಗಿಡ ಅಂತೀರಾ? ಆಮೇಲೆ ಸುಮಾರು 300 kg ಬಿಡುತ್ತೆ. ಆಮೇಲೆ ಇನ್ನೊಂದು ವಿಶೇಷ, ಮಾವಿನಕಾಯಿ ವಿಶೇಷ ಏನಂದ್ರೆ, ಎಲ್ಲಾ ಕಾಯಿನೂ ಡಯಾಬಿಟಿಕ್ ಇರೋರು ತಿನ್ಬಾರ್ದು ಅಂತಾರಲ್ಲ, ನಾ ಚಾಲೆಂಜ್ ಮಾಡ್ತೀನಿ, ಡಯಾಬಿಟಿಕ್ ಇರೋರು ಬೆಳಗ್ಗೆ ಟೆಸ್ಟ್ ಮಾಡಿ 10 ಕಾಯಿ ತಿಂದು ಸಾಯಂಕಾಲ ಟೆಸ್ಟ್ ಮಾಡ್ಲಿ, ಇನ್ನ ಕಡಿಮೆನೇ ಇರುತ್ತೆ. ಸೊ ಬೆಳಗ್ಗೆ ಏನು ನಾವು ಹೊಟ್ಟೆ ಏನು ತಿನ್ಲಾರ್ದೇನೆ ಫಸ್ಟ್ ಹೋಗಿ ಡಯಾಬಿಟಿಸ್ ಚೆಕ್ ಮಾಡಿಸ್ತೇವೆ. ಎಷ್ಟು ಲೆವೆಲ್ ಇರುತ್ತೆ, 10 ಕಾಯಿ ತಿನ್ನಿ, ಒಂದು ದಿನ ಪೂರ್ತಿ 10-20 ಕಾಯಿ ತಿನ್ನಿ, ನಾ ನೈಟ್ ಚೆಕ್ ಮಾಡಿ 1 ಪಾಯಿಂಟ್ ರೈಸ್ ಆಗಿರಲ್ಲ, ಇನ್ನ ಕಡಿಮೆನೆ ಆಗಿರುತ್ತೆ. ಅಂದ್ರೆ ಮಾವಿನ ಹಣ್ಣಿನ ಸಿಹಿ ಕೃತಕವಾಗಿರುವುದಿಲ್ಲ ಅಂತೀರಾ ನೀವು? ಆಮೇಲೆ ಇನ್ನ ಒಂದು ವಿಶೇಷತೆ ಏನು ಗೊತ್ತಾ, ಪ್ರಪಂಚದಲ್ಲಿ ಎಲ್ಲಾ ಮಾರ್ಕೆಟ್ ಅಲ್ಲಿ ಫಸ್ಟ್ ಕೊರೋನಾ ಬಂದು ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡೋರು ಎಲ್ಲ ಸತ್ತೋದ್ರು. ಮಾವಿನಕಾಯಿ ವ್ಯಾಪಾರಿಗಳಾಗ್ಲಿ, ಮಾವಿನಕಾಯಿ ತಿನ್ನೋರಾಗ್ಲಿ, ಮಾವಿನಕಾಯಿ ಮಂಡಿಗಳಲ್ಲಿ ಒಂದೇ ಒಂದು ಕೇಸು ಕೊರೋನಾ ಬರಲಿಲ್ಲ. ಮಾವಿನಕಾಯಿ ಮಾರ್ಕೆಟ್ ಅಲ್ಲಿ ವರ್ಕ್ ಮಾಡಿದವ್ರಿಗೆ ಯಾರಿಗೂ ಕೊರೋನಾ ಬರಲೇ ಇಲ್ಲ. ಆ ಮಾರ್ಕೆಟ್ ಅಲ್ಲಿ, ಟೊಮೆಟೊ ಮಾರ್ಕೆಟ್ ಅಲ್ಲಿ ಫಸ್ಟ್ ಬಂದು ಸತ್ತೋದ್ರು. ಎಲ್ಲ ತರಕಾರಿ ಮಾರ್ಕೆಟ್ಗಳಲ್ಲೇ ಫಸ್ಟ್ ಬಂತು ಕೊರೋನಾ, ಬಂತು, ಎಲ್ಲ ಸತ್ತೋದ್ರು. ಮಾವಿನಕಾಯಿ ಇಡೀ ಇಂಡಿಯಾದ ಮಾವಿನಕಾಯಿ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡಿದವ್ರಿಗೆ ಯಾರಿಗೂ ಕೊರೋನಾ ಬರಲೇ ಇಲ್ಲ. ಆ ಸಮಯದಲ್ಲಿ ಯಾವ ಕೇಸು ಆಗ್ಲಿಲ್ಲ, ಒಂದು ಕೇಸುನು ಆಗ್ಲಿಲ್ಲ. ಇದು ವೆರಿ ಇಂಪಾರ್ಟೆಂಟ್ ನಾ ಹೇಳ್ತಿದ್ದೆ ಸರ್. ಇದು ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ, ಈಗ ನೀವು ಹೇಳ್ತಾ ಇದ್ರಿ ಈ ಗಿಡ ಅಂತ ಹೇಳಿ, ಸೊ ಇದು ಈಗ ಸುಮಾರು 300 kg ವರೆಗೆ ಬಿಡುತ್ತೆ ನೀಲಮ್ ಅಂತ ಹೇಳಿ. ಸೊ ಇದನ್ನ ಅಂತ ಹೇಳಿದ್ರೆ 300 kg ವರೆಗೆ ಬಿಟ್ರೆ ಇದ್ರದ್ದು 6 ತಿಂಗಳ ಸಮಯ ಇದಕ್ಕೆ ಬೆಳೆ ಬಿಡೋದಕ್ಕೆ. ಇದ್ರದ್ದು ಮಾರುಕಟ್ಟೆ ಯಾವ ದೇಶದಲ್ಲಿ ಅತಿ ಹೆಚ್ಚು ಅಂತೀರಾ? ಇದು ಬರೀ ನಮ್ಮ ಇಂಡಿಯಾದಲ್ಲಿ ಮಾತ್ರ ಓಡುತ್ತೆ. ತೋತಾಪುರಿನೂ ಅಷ್ಟೇ ಇಂಡಿಯಾದಲ್ಲಿ ಮಾತ್ರನೇ ಹೋಗೋದು, ಬೇರೆ ಸಿಂಗಪುರ್ಗೆ ಹೋಗುತ್ತೆ. ಬಟ್ ಅಮೆರಿಕ ಹೇಳ್ತಾ ಇದ್ರಲ್ಲ, ಅಮೆರಿಕಾಗೆ ತೋತಾಪುರಿ ಇದು ಯಾವ್ದು ಹೋಗಲ್ಲ, ಬರೀ ಆಲ್ಫನ್ಸ್ ಬಾದಾಮಿ ಅಂತೀವಲ್ಲ, ಬಾದಾಮ್, ಅದೊಂದೇ ವೆರೈಟಿ ಹೋಗುತ್ತೆ. ಬೇರೆ ಯಾವ್ದು? ಅದೊಂದು ಹೋಗುತ್ತೆ. ಹಿಮಾಮ್ ಪಸಂದ್ ಅಂತ ಒಂದಿದೆ, ಅದು ಹೋಗುತ್ತೆ. ಹಿಮಾಮ್ ಪಸಂದ್ ಒಂದು, ಬಾದಾಮಿ ಒಂದು, ಎರಡೇ ಹೋಗೋದು. ಇದು ಬೆನಿಶನ್. ಸೊ ಮಾವಿನ ಹಣ್ಣು ಎಲ್ಲಿ ಬೆಳೆಯುವುದಿಲ್ಲ ಅಲ್ಲಿ ಹೋಗುತ್ತೆ ಇದು. ಬೆಳೆದೇ ಇರೋ ಕಡೆ ಹೋಗುತ್ತೆ ಅಷ್ಟೇ. ಸಿಂಗಾಪುರ್, ಜಪಾನು, ಅಮೆರಿಕ, ಕೆನಡಾ, ಗಲ್ಫ್ ಕಂಟ್ರೀಸ್, ದುಬೈ, ಅಂದ್ರೆ ಭಾರತೀಯರು ಎಲ್ಲಿ ಹೆಚ್ಚು ವಾಸವಾಗಿದ್ದಾರೆ ಅಲ್ಲಿಗೆ ಹೋಗುತ್ತೆ. ಅಲ್ಲಿಗೆ ಹೋಗುತ್ತೆ. ಕೇಳಿದ್ರಲ್ಲ ಅಂತ ಹೇಳಿದ್ರೆ, ಏನು ಈಗ ಅಧ್ಯಕ್ಷರಿದ್ದಾರೆ ಅವರೆಲ್ಲ ವಿಷಯಗಳನ್ನು ಹೇಳ್ತಾ ಹೋದ್ರು. ಮಾವು ಅಂದ್ರೇನು, ಎಕ್ಸ್ಪೋರ್ಟ್ ಹೇಗಾಗುತ್ತೆ, ತುಂಬಾ ದುರಾದೃಷ್ಟ ಅಂತ ಹೇಳಿದ್ರೆ ನಮ್ಮ ದೇಶದಲ್ಲಿ ಇದಕ್ಕೆ ಸರಿಯಾದ ಮಾರ್ಗದರ್ಶನನೂ ಇಲ್ಲ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇಷ್ಟು ದೊಡ್ಡ ಮಟ್ಟ ಜಗತ್ತಿನಲ್ಲಿ ಹೆಸರು ಮಾಡಿರುವಂತ ಶ್ರೀನಿವಾಸಪುರದ ಮಾರುಕಟ್ಟೆ, ಮಾವಿನ ಮಾರುಕಟ್ಟೆಗೆ ಇಲ್ಲಿಯ ತೋಟಗಾರಿಕೆ ಮಂತ್ರಿಗಳೂ ಬಂದು ನೋಡ್ಲಿಲ್ಲ ಅನ್ನೋದು ತುಂಬಾ ದುರಾದೃಷ್ಟ. ಯಾಕಂತ ಹೇಳಿದ್ರೆ ಕೃಷಿ ನಮ್ಮ ಉಸಿರು, ಆದ್ರೂ ಅದನ್ನ ನಾವು ಇಷ್ಟು ನೆಗ್ಲಿಜೆನ್ಸಿ ಮಾಡಿದೇವೆ ಅಂತ ಹೇಳಿದ್ರೆ ತುಂಬಾ ದುರಾದೃಷ್ಟ ಅನ್ಸುತ್ತೆ ಸರ್. ಹಾಗೆ ಕೇಳ್ತಾ ಹೋಗುವ ಚಂದ್ರಶೇಖರ್ ಸರ್ ಹತ್ರ, ಬೇರೆ ಇನ್ನು ಮಾವು ಇಲ್ಲಿಂದ ಬಂತು, ಯಾವಾಗಿಂತ ಪ್ರಾರಂಭ ಆಯ್ತು, ಮೊದಲು ಮಾರುಕಟ್ಟೆ ಹೇಗಿತ್ತು ಅಂತ ಹೇಳಿ ಅವ್ರ ಹತ್ರನೇ ಕೇಳ್ತಾ ಬನ್ನಿ ಸರ್. ಈಗ ಇದು ಏನ್ ಸರ್ ಈ ಹುಳ? ಇದ್ರದ್ದು ಡ್ಯಾಮೇಜು ನಮ್ಗೆ ಇವಾಗ ರೈತರಿಗೆ 20% ಅಷ್ಟು ಇದರಿಂದ ಲಾಸ್. ಯಾವ ಕಾರಣದಿಂದ ಬಂದಿರ್ಬೋದು ಈ ಹುಳ? ಎಷ್ಟು ವರ್ಷದಿಂದ ಬಂದಿರ್ಬೋದು? ಇದು ಸುಮಾರು ಸುಮಾರು ಈಗ ಒಂದು 10-15 ವರ್ಷದಿಂದ ಈಚೆಗೆ ಜಾಸ್ತಿ ಆಗಿರೋದು. ಅದು ಮುಂಚೆ ಇರ್ಲಿಲ್ಲ. ಇದರ ಹೆಸರು ಹೂಜಿ ಹುಳ, ಹೂಜಿ ಅಂತ.